ಲಾಭರಹಿತವಾಗಿ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಜೈನ್ ಮಿಷನ್ ಆಸ್ಪತ್ರೆ ತೆರೆಯಲಾಗಿದ್ದು, ಪತ್ರಕರ್ತರ ಆರೋಗ್ಯ ಸೇವೆಯನ್ನ ರಿಯಾಯಿತಿ ದರದಲ್ಲಿ ನೀಡಲು ನೂತನ ಯೋಜನೆ ಆರಂಭಿಸಲಾಗಿದೆ ಎಂದು ಡಾಕ್ಟರ್ ನರಪತ್ ಸೋಲಂಕಿ ಹೇಳಿದರು. ಚಿಕ್ಕಬಳ್ಳಾಪುರ ಹೊರವಲಯದ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಮಂಗಳವಾರ ಪತ್ರಕರ್ತರ ಆರೋಗ್ಯ ಕಾರ್ಡುಗಳನ್ನು ವಿತರಿಸಿ ಮಾತನಾಡಿದ ಅವರು, ಪತ್ರಕರ್ತರು ಸದಾ ಸಾರ್ವಜನಿಕ ಸೇವೆಗಾಗಿ ದುಡಿಯುತ್ತಿದ್ದು ತಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಅಂತಹ ಪತ್ರಕರ್ತರು ಮತ್ತು ಕುಟುಂಬಕ್ಕಾಗಿ ಈ ಸೇವೆ ಅನುಕೂಲವಾಗಲಿದೆ ಎಂದರು. ಡಾಕ್ಟರ್ ನರಪತ್ ಸೋಲಂಕಿ ಅವರು 4 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಉಚಿತವಾಗಿ ನೇತ್ರ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಅವರ ಬಾಳಿನಲ್ಲಿ ಬೆಳಕು ತುಂಬಿದ್ದಾರೆ. ಅಲ್ಲದೆ ಬೆಂಗಳೂರು, ರಾಜಸ್ಥಾನ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಆರೋಗ್ಯ ಶಿಬಿರ, ನೇತ್ರ ತಪಾಸಣಾ ಶಿಬಿರಗಳ ಮೂಲಕ ಪ್ರಖ್ಯಾತಿ ಪಡೆದ ವೈದ್ಯರಾಗಿದ್ದಾರೆ. ಇನ್ನು ಇದೇ ವೇಳೆ ಪತ್ರಕರ್ತರ ಆರೋಗ್ಯ ಸೇವೆ ಕಾರ್ಡುಗಳನ್ನು ಡಾಕ್ಟರ್ ನರಪತ್ ಸೋಲಂಕಿ ಮತ್ತು ಉತ್ತಮ್ ಚಂದ್ ಜೈನ್ ಅವರು ವಿತರಿಸಿದರು. ನಮಸ್ಕಾರ, ನಾನು ಡಾಕ್ಟರ್ ನರಪತ್ ಸೋಲಂಕಿ, ಚೇರ್ಮನ್ ಜೈನ್ ಮಿಷನ್ ಹಾಸ್ಪಿಟಲು. ಈ ದಿವಸ ಭಾಳ ಖುಷಿ ಅಂದರೆ ನಮ್ಮೆಲ್ಲ ಪತ್ರಕಾರ ಬಂಧುಗೆ, ಇವ್ರದ್ದು ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಪ್ರಿವಿಲೇಜ್ ಕಾರ್ಡ್ ಹಾಸ್ಪಿಟಲ್ ಕಡೆದು ಕೊಟ್ಟಿದ್ದಾರೆ. ಈ ಪ್ರಿವಿಲೇಜ್ ಕಾರ್ಡ್ನಲ್ಲಿ ಏನಿದೆ ಅಂದರೆ ಆಲ್ ದ ಪ್ರೊಸೀಜರ್ ಎಲ್ಲ ಸ್ವಲ್ಪ ಡಿಸ್ಕೌಂಟ್ ಸಿಕ್ಕತ್ತೆ ಅಥವಾ ಫ್ರೀ ಇದೆ. ಅದೇ ಥರ ನಾನು ಕಾರ್ಡ್ನಲ್ಲಿ ಎಲ್ಲ ಬರ್ಕೊಟ್ಟಿದ್ದಾರೆ. ಇದು ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಲ್ಲರಿಗೆ ಸುವಿಧೆ ಸಿಕ್ಕತ್ತೆ. ಹಾಸ್ಪಿಟಲ್ನಲ್ಲಿ ಏನೇನು ಸುವಿಧೆ ಇಲ್ಲ, CT ಸ್ಕ್ಯಾನ್ ಇರಲಿ, ಆಪ್ರೇಷನ್ಸ್ ಇರಲಿ, OPD ಇರಲಿ, ಮತ್ತು ಲ್ಯಾಬ್ ಇರಲಿ, ಎಲ್ಲ ಕಡೆ ಏನು ಸ್ವಲ್ಪ ರಿಯಾಯಿತಿ ದರದಲ್ಲಿ ನಾನು ಮಾಡ್ತೀವಿ. ಸೊ ಎಲ್ಲರಿಗೆ ತುಂಬ ಧನ್ಯವಾದ. ನೀವು ನಮಗೆ ಇದು ಅವಕಾಶ ಕೊಟ್ಟಿದ್ದಾರೆ ಇದ್ರೆ ಎಲ್ಲರಿಗೆ ಧನ್ಯವಾದ. ಸರ್ ಏನಿದೆ ಸರ್, ನಾನು 25 ವರ್ಷದ್ದು ನಾನು ನೋಡ್ತೀವಿ ಅಂದರೆ ಪತ್ರಕಾರ ಬಂಧುಗೆ ತುಂಬ ಕಷ್ಟ ಇದೆ. ಅಂದರೆ ಸ್ಯಾಲರಿ ತುಂಬ ಕಡಿಮೆ. ನಾನು ಸಾರಿ ಟು ಸೇ, ಬಟ್ ಇಟ್ ಈಸ್ ದ ಟ್ರೂತ್. ಸ್ಯಾಲರಿ ತುಂಬ ಕಮ್ಮಿ ಇದೆ. ಈಗ ಖರ್ಚು ತುಂಬ ಜಾಸ್ತಿ ಆಗಿದೆ. ಆಸ್ಪತ್ರೆದು ಖರ್ಚು ತುಂಬ ಜಾಸ್ತಿ ಇರುತ್ತೆ. ಸೊ ವಾಟ್ ವಿ ಥಾಟ್ ದಟ್ ಅದೇ ನೆಗ್ಲೆಕ್ಟ್, ನಾನು ಹೇಳ್ತಿದ್ದು ನೆಗ್ಲೆಕ್ಟ್ ಥರ ಇದೆ ಅಲ್ಲ, ಇವರಿಗೆ ಏನು ನಾನು ಕೊಡೋಕ್ಕಾಗುತ್ತೆ ಮಾಡೋಣ. ಅದೇ ಪ್ರಕಾರ ನನ್ನ ಮ್ಯಾನೇಜಿಂಗ್ ಕಮಿಟಿ ನಾನು ಹೇಳಿದರೆ ಅದೇ ಪ್ರಕಾರ ಮಾಡೋಣ. ಸೊ ದೇ ಆರ್ ವೆರಿ ಹ್ಯಾಪಿ. ಸರ್ ಇದು ಮಾಡಲೇಬೇಕು, ಯಾಕಂದರೆ ಈ ಹಾಸ್ಪಿಟಲ್ ಉದ್ದೇಶ ಬಂದು ಲಾಭರಹಿತ. ಓಕೆ, ಬಟ್ ಲಾಭರಹಿತ ಇದೆ, ಬಟ್ ಕೆಲವು ಜನಕ್ಕೆ ಇನ್ನೂ ಜಾಸ್ತಿ ಸಹಾಯ ಮಾಡೋಕ್ಕಾಗತ್ತೆ ಅಂದರೆ ಮಾಡಲಿ. ಸೊ ಅದೇ ಥರ ನಮಗೆ ಕೊಟ್ಟಿದ್ದಾರೆ, ಅದಕ್ಕೆ ಕಾರಣ. ಥ್ಯಾಂಕ್ ಯು. ಈ ವೇಳೆ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಎಂ ಜಯರಾಮ್ ಸೇರಿದಂತೆ ಇನ್ನೂ ಇತರರು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.